ನಮಸ್ಕಾರ ವೀಕ್ಷಕರು, ಈ ವಿಡಿಯೋದಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದೆ. ತನ್ನಗೆ ತಾನೇ ಸಮರ್ಥನೆ ಮಾಡಿಕೊಂಡಿರುವಂಥದ್ದು ನಾನು ಕರೆಕ್ಟ್ ಇದ್ದೇನೆ ಅನ್ನೋದಕ್ಕೆ ಏನೆಲ್ಲ ಕಾರಣ ಕೊಟ್ಟಿದ್ದೇನೆ ಅನ್ನೋದು ನಾನು ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೇನೆ. ಓಕೆ, ಮತ್ತು ಕೊನೆಯದು ಮಿಸ್ ಮಾಡ್ಕೊಳ್ಬೇಡಿ, ಯಾಕಂದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೂ ಸಹ ನಿಮಗೆ ಕೆಲವು ಮಾಹಿತಿ ಹೇಳ್ಕೊಡ್ತೇನೆ. ನಿಮಗೆ ಸ್ವಲ್ಪ ನೀವು ರಿಲ್ಯಾಕ್ಸ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಸೊ ಏನಪ್ಪ ಅಂದರೆ, ಮೊದಲನೇದು ಕಟ್ ಆಫ್ ನೀಟ್ 2024 ಎಲಿಜಿಬಿಲಿಟಿ ಕಟ್ ಆಫ್ 164ಗೆ ಆಗೋದಕ್ಕೆ ಕಾರಣ ಅದು ಸಹ ಕೊಟ್ಟಿದ್ದಾರೆ. ಯೂಸಲಿ ಇದು ಎಷ್ಟು ರೈಸ್ ಮಾಡಿಲ್ಲ ಅನ್ಕೋತೀನಿ, ಬಟ್ ಅವ್ರು ಸಮರ್ಥನೆ ನೀಡಿದ್ದಾರೆ. ಭಾಳಷ್ಟು ಪಾಯಿಂಟ್ ನಾವು ಕರೆಕ್ಟಾಗಿ ಸಮರ್ಥನೆ ಮಾಡಬೇಕಂತ ಹೇಳಿ. ಸೊ ಅವ್ರ ಪ್ರಕಾರ ಏನಂದರೆ, ಪ್ರತಿ ವರ್ಷ ವಿದ್ಯಾರ್ಥಿಗಳ ಒಂದು ಆನ್ ಎವರೇಜ್ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ನಾವು ಕಟ್ ಆಫ್ ಡಿಸೈಡ್ ಮಾಡ್ತೀವಿ. ಮಿನಿಮಮ್ ಎಲಿಜಿಬಿಲಿಟಿ ಕಟ್ ಆಫ್ ಅಂತ ಕರಿತೀವಿ. ಇಷ್ಟು ಮಾರ್ಕ್ಸ್ ತೆಗೆದುಕೊಂಡ್ರೆ ನೀವು ಕಾನ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಅಂದರೆ 2020ನಲ್ಲಿ 147 ಇತ್ತು ಜನರಲ್ ಮೆರಿಟ್ ಸಂಬಂಧಪಟ್ಟಾಗಿ, ಮತ್ತು 2024ರಲ್ಲಿ 164 ಆಗಿದೆ. ಯಾಕಾಗಿದಪ್ಪ ಅಂತಂದ್ರೆ, ಮೊದಲೆಲ್ಲ ನಾವು ಹಿಂದಕ್ಕೆ ನೋಡಿದಾಗ ಕಡಿಮೆ ಜನ ಇರ್ತಿದ್ರು. ಈ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಈಗ ವಿದ್ಯಾರ್ಥಿಗಳು. ಅವ್ರ ಪ್ರಕಾರ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ ಕಾರಣದಿಂದಾಗಿ ಇಷ್ಟು ಕಟ್ ಆಫ್ 5 ಆಗಿದೆ ಅಂತ ಅವರ ಒಂದು ಹೇಳಿಕೆ. ಆಮೇಲೆ ಕಂಪೆನ್ಸೇಟರಿ ಮಾರ್ಕ್ಸ್ ಫಾರ್ ಲಾಸ್ ಆಫ್ ಟೈಮ್, ಇದೆಲ್ಲ ಯಾವಾಗ ಬಂತು ಅಂದರೆ, ಯಾವಾಗ 718 719 ಮಾರ್ಕ್ಸ್ಗಳು ಯಾವಾಗ ಬೆಳಕಿಗೆ ಬಂದಿವು ಆವಾಗ ಇದ್ರ ಬಗ್ಗೆ ಅವರು ಸಮರ್ಥನೆ ನೀಡ್ತಾ ಇದ್ದಾರೆ. ಹೌದು, ಯಾಕೆ ಕೊಟ್ಟಿದ್ದೇವೆ ಅಂತೇಳಿ. ಆ್ಯಕ್ಚುಲಿ ಲಾಸ್ ಆಫ್ ಟೈಮ್ ಬಗ್ಗೆ ಏನೋರು ಯಾರು ಹೆಸರೇ ಎತ್ತಿರಲಿಲ್ಲ, ಒಟ್ಟ ಮಾಡೇ ಇರಲಿಲ್ಲ. ಆ್ಯಕ್ಚುಲಿ ಅಫಿಷಿಯಲ್ ನೋಟಿಫಿಕೇಶನ್ ಇನ್ ಡೀಟೇಲ್ ಅವರು ಹಾಕಬೇಕಾಗಿತ್ತು ಏನಾಗಿದೆ ಏನಿಲ್ಲ ಅಂತ. ಬಟ್ ಯಾವಾಗ ಈ ಒಂದು ಪ್ರಶ್ನೆ ರೈಸ್ ಆಗಿದೆ, ಅದಕ್ಕೆ ಅವರು ಇಲ್ಲಿ ತಮ್ಮೊಂದು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಅವ್ರ ಪ್ರಕಾರ ಏನು ಅಂತಂದರೆ, ಲಾಸ್ ಆಫ್ ಟೈಮ್ ಅಂದರೆ ಕೆಲವು ವಿದ್ಯಾರ್ಥಿಗಳು ಕೋರ್ಟಲ್ಲಿ ಆಲ್ರೆಡಿ ಇದು ಮಾಡಿದ್ದಾರೆ, ಫೈಲ್ ಮಾಡಿದ್ದಾರೆ. ಪಂಜಾಬ್, ಹರಿಯಾಣ, ದೆಹಲಿ, ಛತ್ತೀಸ್ಗಢ ಇವರೆಲ್ಲ ಏನಪ್ಪ ಅಂದರೆ ಕೇಸ್ ಹಾಕಿರೋ ಕಾರಣದಿಂದಾಗಿ NT ಏನು ಮಾಡಿದಪ್ಪ ಅಂದರೆ, ಇನ್ನು ಎಕ್ಸ್ಪರ್ಟ್ಸಿಗೆ ಸೆಲೆಕ್ಟ್ ಮಾಡಿ CCTV ಫುಟೇಜ್ ಮೂಲಕ ಅವರು ನೋಡಿ ಯಾವ ವಿದ್ಯಾರ್ಥಿಗಳು ಅಂದರೆ ಎಷ್ಟು ಟೈಮ್ ವೇಸ್ಟ್ ಆಗಿದೆ ಅದರದ ಮೇಲೆ ಏನೊಂದು ನಾರ್ಮಲೈಸೇಷನ್ ಟೆಕ್ನಿಕ್ ಮೇಲೆ ಮಾರ್ಕ್ಸ್ ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ಯಾವುದೇ ರೀತಿ ಕ್ಲಿಯರ್ ಇಲ್ಲ. ಸೊ ಅವರು ಅದಕ್ಕಾಗಿ ಒಂದು 2018ನೇ ಏನು ತೋರಿಸಿ ನಮಗೆ ಈ ಡೇಟ್ನಲ್ಲಿ ಆಗಿರುವಂಥದ್ದು ಏನೊಂದು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ, ವೇಸ್ಟ್ ಆಫ್ ಟೈಮ್ಗೋಸ್ಕರ. ಬಟ್ ನನಗೆ ಗೊತ್ತಿರುವ ಹಾಗೆ ಯಾವಾಗ CBSEನಿಂದ NTಗೆ ಶಿಫ್ಟ್ ಆಗಿದೆ ಆವಾಗಲಿಂದ ಯಾವುದೇ ರೀತಿ ಲಾಸ್ ಆಫ್ ಟೈಮ್ ಬಗ್ಗೆ ಯಾರಿಗೂ ಗ್ರೇಸ್ ಮಾರ್ಕ್ಸ್ ಅಂತ ಕೊಟ್ಟಿಲ್ಲ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಇದ್ರ ಪ್ರಕಾರ ನಾನು ಅನ್ಸ್ಬಿಟ್ಟು ಯಾವುದೋ ಒಂದು ಪರೀಕ್ಷೆದ ಎಕ್ಸಾಂಪಲ್ ತೊಗೊಂಡು ಹೇಳಿರಬೇಕು. ಬಟ್ NT ಅದಂತೂ ಇಲ್ಲ ಅದು, ಯಾಕಂದರೆ ಮಾಹಿತಿ ಪುಸ್ತಕದಲ್ಲಿ ಕ್ಲಿಯರ್ಲಿ ಬರ್ತಾ ಇತ್ತು ಗ್ರೇಸ್ ಮಾರ್ಕ್ಸ್ ಲಾಸ್ ಆಫ್ ಟೈಮ್ಗೆ ಏನು ಅಂತ ಅಂತೇಳಿ ಅವ್ರು ಕ್ಲಿಯರ್ಲಿ ಮೆನ್ಷನ್ ಮಾಡಬೇಕಾಗಿತ್ತು. ಎಷ್ಟು ನಿಮಿಷಕ್ಕೆ ಎಷ್ಟು ನೀವು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅದ್ರ ಬಗ್ಗೆ ಯಾವ ರೀತಿ ಕ್ಲಿಯರ್ ಇಲ್ಲ. ಬಟ್ ಅವ್ರು ಹೇಳ್ತಾರೆ, ಎಕ್ಸ್ಪರ್ಟ್ಸ್ಗೆ ನಾವೇನಪ್ಪ ಅಂದರೆ ನೇಮಿಸಿದೆವು. ಅವ್ರ ಪ್ರಕಾರ CCTV ಫುಟೇಜ್ ಮೂಲಕ ವಿದ್ಯಾರ್ಥಿಗಳ ಎಫಿಷಿಯನ್ಸಿ ಮೇಲೆ, ಅಂದರೆ ಫಿಸಿಕ್ಸ್ ಪ್ರಶ್ನೆ 4 ಪ್ರಶ್ನೆಗಳನ್ನು ಎಷ್ಟು ನಿಮಿಷದಲ್ಲಿ ಸಾಲ್ವ್ ಮಾಡಿದ್ದಾನೆ ಇಂಥ ಈ ಒಂದು ಎಫಿಷಿಯನ್ಸಿ ಆಧಾರದ ಮೇಲೆ ಮಾರ್ಕ್ಸ್ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಬಟ್ ಆ ಫುಟೇಜ್ ಮೂಲಕ ನನಗೆ ಗೊತ್ತಿಲ್ಲ ಈ ವ್ಯಕ್ತಿ ಫಿಸಿಕ್ಸ್ 4 ಪ್ರಶ್ನೆ ಸಾಲ್ವ್ ಮಾಡ್ತಾ ಇದ್ದಾನೆ. ಸೊ ಇನ್ ಎಫಿಷಿಯನ್ಸಿ ಇಷ್ಟು ಒಂದು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾರೆ ಗೊತ್ತಿಲ್ಲ. ಒಟ್ಟಾಗಿ ಅದು ಕ್ಲಿಯರ್ ಇಲ್ಲ, ಏನೋ ಸಮಾಧಾನ ಸುಮ್ಮನೆ ಅವ್ರವ್ರಿಗೋಸ್ಕರ ಒಂದು ಹೇಳಿರುವಂಥದ್ದು. ಬಟ್ ಇದು ಅಷ್ಟು ಕ್ಲಿಯರಿಟಿ ಇಲ್ಲ, ಒಂದು ಎಷ್ಟು ನಿಮಿಷಕ್ಕೆ ನಾವೆಷ್ಟು ಮಾರ್ಕ್ಸ್ ಕೊಡ್ತಾ ಇದ್ದೇವೆ, ಓಕೆ, ಮತ್ತು ಯಾವ ಬೇಸ್ ಮೇಲೆ ಅದನ್ನು ಕರೆಕ್ಟಾಗಿ ಅದನ್ನು ಫೈಂಡ್ ಔಟ್ ಮಾಡಿದ್ದಾರೆ, ಅವನ ಎಫಿಷಿಯನ್ಸಿ ಅವರಿಗೆ ಹೇಗೆ ಗೊತ್ತಾಯಿತು. ಸೊ ಅದ್ರದ್ದು ಮೇಲೆ ಯೂಸಲಿ ಏನಪ್ಪ ಅಂತಂದ್ರೆ ಅದ್ರ ಇಲ್ಲಿ ಕ್ಲಿಯರ್ ಇಲ್ಲ ಒಟ್ಟಾಗಿ. ಓಕೆ, ಅವ್ರೇನೋ ಒಟ್ಟು ಹೇಳೋಕ್ಕೆ ಟ್ರೈ ಮಾಡಿದ್ದಾರೆ. ಆಮೇಲೆ ಟಾಪರ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಅವ್ರು ಏನು ಹೇಳ್ತಾರೆ ಅಂದರೆ, 2023ರಲ್ಲಿ 2 ಇದ್ದರು. ಆಮೇಲೆ 2024ರಲ್ಲಿ 23 ಲಕ್ಷ ಜನ, ಅಂದರೆ 2023ರಲ್ಲಿ 20 ಲಕ್ಷ ಜನ ಬರೆದಿದ್ದು, 2 ಜನ ಕ್ಯಾಂಡಿಡೇಟ್ಸ್ ಏನಪ್ಪ ಅಂದರೆ ಟಾಪರ್ಸ್ ಆಗಿದ್ದರು. 2024ರಲ್ಲಿ 23 ಲಕ್ಷ ಅಂದರೆ 3 ಲಕ್ಷ ಜನ ಹೆಚ್ಚಿಗೆ ಆಗಿದ್ದಾರೆ. ಸೊ ಹಾಗಾಗಿ 67 ಜನ ಏನಂತಂದರೆ ಟಾಪರ್ಸ್ ಆಗಿದ್ದಾರೆ ಅಂತ ಅವ್ರು, ಜನ ಹೆಚ್ಚಿಗೆ ಆಗಿದ್ದಾರೆ, ವಿದ್ಯಾರ್ಥಿಗಳು ಹೆಚ್ಚಿಗಿದ್ದಾರೆ, ಮತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಆಗೋಸ್ಕರ ಈ ರೀತಿ ಆಗಿದೆ ಅಂತ ಅವರ ಒಂದು ಹೇಳಿಕೆ. ಓಕೆ, ಸೊ ಮತ್ತು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ 13,373 ಜನ ಚಾಲೆಂಜ್ ಮಾಡಿರುವಂಥದ್ದು. ಸೊ ಆ ಕಾರಣದಿಂದಾಗೂ ಸಹ ರೈಸ್ ಆಗಿದೆ ಅಂತ ಅವ್ರ ಒಂದು ಆನ್ಸರ್. ಒಟ್ಟಾಗಿ 67 ಕ್ಯಾಂಡಿಡೇಟ್ಸ್ ಈ ವರ್ಷ ಟಾಪರ್ ಆಗಿದ್ದಾರೆ, 67 ಕ್ಯಾಂಡಿಡೇಟ್. ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, 44 ಜನ ವಿದ್ಯಾರ್ಥಿಗಳಿಗೆ ಫಿಸಿಕ್ಸಲ್ಲಿ 2 ಆಪ್ಷನ್ಸ್ ಆನ್ಸರ್ ಕರೆಕ್ಟ್ ಕಾರಣದಿಂದಾಗಿ ಅವರು ಟಾಪರ್ ಆಗಿದ್ದಾರೆ. ಮತ್ತು ಉಳಿದಿರುವಂಥ 6 ವಿದ್ಯಾರ್ಥಿಗಳ ಬಗ್ಗೆ ಹೇಳ್ಬೇಕಂದ್ರೆ ಏನೋ ಕಂಪೆನ್ಸೇಟರಿ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ಅವರಿಗೆ. ಓಕೆ, ಒಂದೇ ಸೆಂಟ್ರಿಂದ ನೋಡಿದ್ರು ನೋಡಿ, ಅವ್ರೇನು ಸಮರ್ಥನೆ ಇಡ್ತಾ ಇದ್ದಾರೆ ಅಂದರೆ, 6 ವಿದ್ಯಾರ್ಥಿಗಳಿಗೆ ನೋಡಿದ್ರಲ್ಲ ಅವ್ರಿಗೆ ಲಾಸ್ ಆಫ್ ಟೈಮ್ಗೋಸ್ಕರ ಅವ್ರಿಗೆ ನಾವು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದೇವೆ ಅಂತ ಅವ್ರದ್ದು ಹೇಳಿಕೆ. ಬಟ್ ಹೇಳ್ತಾನಲ್ಲ, ಗ್ರೇಸ್ ಮಾರ್ಕ್ಸ್ ಯಾವ ರೀತಿ ಕೊಟ್ಟಿದ್ದಾರೆ, ಏನು ಯಾವ ರೀತಿ ನಾರ್ಮಲೈಸೇಷನ್ ಮಾಡಿದ್ರೆ, ಏನು ಯಾವುದೇ ರೀತಿಯಲ್ಲಿ ಕರೆಕ್ಟಾಗಿ ಮಾಹಿತಿ ಇಲ್ಲ. ಎಷ್ಟು ನಿಮಿಷಕ್ಕೆ ಎಷ್ಟು ಗ್ರೇಸ್ ಮಾರ್ಕ್ಸ್, ಅವ್ರ ಎಫಿಷಿಯನ್ಸಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆ್ಯಕ್ಚುಲಿ ಈ ರೀತಿ ಯಾವುದೇ ರೀತಿ NTನಲ್ಲಿ ಇಲ್ಲ. ಅಂದರೆ ನೀಟ್ ಪರೀಕ್ಷೆ ಸಂಬಂಧಪಟ್ಟ ಹಿಸ್ಟ್ರಿ ನೋಡಿದಾಗ ಇದ್ದಿಲ್ಲ, ಯಾವುದೇ ರೀತಿ ಬುಲೆಟಿನಲ್ಲೂ ಈ ರೀತಿ ಮೆನ್ಷನ್ನೇ ಇಲ್ಲ. ಬಟ್ ಅವ್ರು ಹೇಳ್ತಾ ಇದ್ದಾರೆ ಈ ರೀತಿ, ಅಂದರೆ ಅವ್ರಿಗೆ ಗೊತ್ತಿರಲಿಲ್ಲ ಅನ್ಕೋತೀನಿ ಇಷ್ಟೆಲ್ಲ ಆಗುತ್ತೆ ಅಂತ. ಮಕ್ಕಳಾಗಲಿ ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಹುಷಾರಿದ್ದಾರೆ. ಈಗ ಏನೇ ತಪ್ಪು ಮಾಡಿದ್ರು ಸಿಗಿಬಿದ್ದ ತಕ್ಷಣ ಸೊ ಈ ರೀತಿ ಒಂದು ಸಮರ್ಥನೆ ಅನ್ನೋದು ತಪ್ಪಿಲ್ಲ. ಓಕೆ, ಡಿಕ್ಲರೇಷನ್ ಆಫ್ ರಿಸಲ್ಟ್, ಇದ್ರ ರಿಸಲ್ಟ್ ಅಷ್ಟು ಬೇಗ ಬಿಡೋಕ್ಕೆ ಕಾರಣ ಯಾಕೋ 14 ಜೂನ್ಗಿಂತ ಮೊದಲೇ, ಅಂದರೆ ಎಲೆಕ್ಷನ್ ಸಮಯದಲ್ಲಿ ಯಾಕೆ ಭಾಳ ಜನ ಹೇಳಿರುವಂಥದ್ದು ಏನಂದರೆ, ಎಲೆಕ್ಷನ್ ರಿಸಲ್ಟ್ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆ ಇದ್ರೂ ಸಹ ಎಷ್ಟು ಕಣ್ಣಿಗೆ ಬರೋದಿಲ್ಲ. ಎಲೆಕ್ಷನ್ ರಿಸಲ್ಟ್ ಜಾಸ್ತಿ ಹೈಲೈಟ್ ಆ ಕಾರಣದಿಂದಾಗಿ ಇದನ್ನು ಈಸಿಲಿ ಮುಚ್ಚಬಹುದು ಅಂತ ಕಾರಣಕ್ಕಾಗಿ
ಆ ಎಲೆಕ್ಷನ್ ರಿಸಲ್ಟ್ ಏನೇ ಯೂಸಲಿ ಇದನ್ನು ಡಿಕ್ಲೇರ್ ಮಾಡಿದಾರ ಅದೊಂದು ಪ್ರಶ್ನೆ ಸಹ ಇದೆ. ಇಷ್ಟೊಂದು ತರಾತುರಿ ಯಾಕೆ? ಓಕೆ, ಇಷ್ಟೊಂದು ತರಾತುರಿ ಯಾಕೆ? 14 ಆದ ನಂತರ ಮತ್ತೇನು ಏನು ಫಾರ್ಮ್ ಆಗಿರುತ್ತೆ. ಸೊ ಅದಾದ ನಂತರ ಸರ್ಕಾರ ರಚನೆ ಆದ ನಂತರ ಬೇಡ ಅಂತೇಳಿ ಮೊದಲೇ ಮಾಡಿ ಇದನ್ನು ಮುಚ್ಚಿ ಹಾಕುವಂಥದ್ದು ಪ್ರಯತ್ನ ಮಾಡಿದಾರೆ ಅಂತ ಭಾಳ ಜನರ ಒಂದು ಅನಿಸಿಕೆನೂ ಇದೆ, ನೋ ಡೌಟ್. ಸೊ ಆಮೇಲೆ ಡಿಕ್ಲರೇಷನ್ ಆಫ್ ರಿಸಲ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಏನು ವಾದ ಮಾಡ್ತಾರೆ ಅಂದರೆ, ನಾವು JEE ಮೇನ್ ಸೆಷನ್ 1 ಪರೀಕ್ಷೆನ 11 ದಿನದಲ್ಲೇ ರಿಸಲ್ಟ್ ಕೊಟ್ಟಿದ್ದೆವು, ಮತ್ತು ಆಮೇಲೆ ಸೆಷನ್ 2ನ 15 ದಿನದಲ್ಲೇ ಕೊಟ್ಟಿದ್ದೆವು. ಸೊ ನೀಟನ್ನು ಸಹ ಈ ಸಲ ಭಾಳ ಬೇಗನೆ ಮಾಡಿದ್ದೇವೆ ಅಂತ. ಬಟ್ ಹಿಸ್ಟ್ರಿ ತೆಗೆದು ನೋಡಿದಾಗ ಅವ್ರು ಏನು ಡೇಟ್ ಮೆನ್ಷನ್ ಯೂಸಲಿ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಅವ್ರಿಗೆ ಹಾಕಿಲ್ಲ. ಯಾಕಂದರೆ ಡೇಟ್ ಏನಪ್ಪ ಅಂದರೆ ಎಕ್ಸ್ಟೆಂಡ್ ಆಗಿದೆ, ಅಂದರೆ ಏನು ಡೇಟ್ ಕೊಡ್ತಾರೋ ಅದಕ್ಕೆ ಆದ ನಂತರವೇ ಯೂಸಲಿ ರಿಸಲ್ಟ್ ಬಂದಿರೋದು. ಯಾಕಂದರೆ ಈ ಒಂದು ಚಾಲೆಂಜ್ ಮಾಡೋದಾದಮೇಲೆ OMR ಶೀಟ್ನ ಸ್ಕ್ಯಾನ್ ಮಾಡೋದು ಅಷ್ಟೊಂದು ಈಸಿ ಇರೋದಿಲ್ಲ. 1ನೇ ತಾರೀಕು ಆ್ಯಕ್ಚುಲಿ ಲಾಸ್ಟ್ ಡೇಟ್ ಆಗಿತ್ತು ಚಾಲೆಂಜಿಗೆ ಹಾಕೋದಕ್ಕಾಗಿ. ಅದಾದ ನಂತರ ಯೂಸಲಿ ಒಂದು 48 ಅವರ್ಸಲ್ಲಿ ಏನಪ್ಪ ಅಂದರೆ ಎಲ್ಲ ಪ್ರಾಸೆಸ್ ಮುಗಿದು ಒಮ್ಮಲಿಗೆ ರಿಸಲ್ಟ್ ಸಡನ್ ಆಗಿ ಬಿಟ್ಟಿದ್ದಾರೆ. ಯಾವುದೇ ರೀತಿ ಅಫಿಷಿಯಲಿ ಮೊದಲೇ ಅನೌನ್ಸ್ಮೆಂಟ್ ಇಲ್ಲಿಗೆ ರಿಸಲ್ಟ್ ಬಿಡ್ತೀವಿ ಅಂತೇಳಿ. ಓಕೆ, ಅವ್ರ ಪ್ರಕಾರ ನಾವು 11-15 ದಿನದಲ್ಲಿ ಬಿಟ್ಟಿವಿ. ನೀಟು ಏನಪ್ಪ ಅಂದ್ರೆ 30 ಡೇಸ್ ಒಳಗಡೆ ಬಿಟ್ಟಿದ್ದೀವಿ. JEE ಬಿಟ್ಟಾಗ ಏನು ಈಗ ಕೇಳ್ತಿರೋಂಥ ವಾದ ಅಂತ ಅನ್ಕೋತೀನಿ ಅವ್ರದ್ದು. ಓಕೆ, ಒಟ್ಟಾಗಿ JEE ಮೇನ್ ಅಂತ ಕನ್ಸಿಡರ್ ಮಾಡಿದಾಗ ಕಂಪ್ಯೂಟರ್ ಬೇಸ್ಡ್ ಇರುತ್ತೆ, ಅದು ಈಸಿ ಇರುತ್ತೆ ಪ್ರಾಸೆಸಿಂಗ್ ಮಾಡೋದು. ಇದು ಏನಪ್ಪ ಅದು ಆಫ್ಲೈನ್ ಇರುವಂಥದ್ದು. ಪ್ರತಿಯೊಂದು OMR ಶೀಟ್ ನಾವು ಸ್ಕ್ಯಾನ್ ಮಾಡಿ ಯಾರೆಲ್ಲ ಚಾಲೆಂಜಿಂಗ್ ಹಾಕಿದಾರೋ ಮ್ಯಾನ್ಯುವಲಿ ನಾವು ಅವ್ರು ಚೆಕ್ ಮಾಡಬೇಕಾಗತ್ತೆ. ಅದನ್ನು ಯಾರು ಕನ್ಸಿಡರ್ ಮಾಡಿಲ್ಲ. ಅವರು 2 ಡೇಸಲ್ಲಿ ಒಟ್ಟಾಗಿ ಚಾಲೆಂಜಿಂಗ್ ಆದ ನಂತರ 2 ಡೇಸಲ್ಲಿ ರಿಸಲ್ಟ್ ಬಿಟ್ಟಿದ್ದಾರೆ. ಅದಕ್ಕೇನು ಉತ್ತರ ಕೊಡ್ತಿಲ್ಲ. ಮತ್ತು JEE ಮೇನ್ ಆನ್ಲೈನ್ ಪರೀಕ್ಷೆ ಇದೆ, ಅದನ್ನು ಈಸಿಲಿ ಏನಪ್ಪ ಅಂತಂದ್ರೆ ಅವರು ಇವಾಲ್ಯೂಷನ್ ಮಾಡಿ ಕೊಡ್ಬೋದು. ಬಟ್ ಆಫ್ಲೈನ್ಗೆ ಆನ್ಲೈನ್ ಕಂಪೇರ್ ಮಾಡಿದಾಗ ಭಾಳಷ್ಟು ಟೈಮ್ ಆಫ್ಲೈನ್ ಬೇಕಾಗುತ್ತೆ, ಅದನ್ನು ಇಲ್ಲಿ ಕನ್ಸಿಡರ್ ಮಾಡಿಲ್ಲ. ಒಟ್ಟದಕ್ಕೆ ಅವ್ರು ತಂದಾದಂಥ ಒಂದು ರೀಸನ್ ಕೊಡ್ತಾ ಇದ್ದಾರೆ, ನಾವು ಕರೆಕ್ಟ್ ಇದ್ದೀವಿ, JEE ಮೇನ್ ಪರೀಕ್ಷೆ ಬಿಟ್ಟಾಗ ಯಾರು ನಮಗೇನು ಕೇಳಿಲ್ಲ, ಈಗ ಯಾಕೆ ಕೇಳತ್ತೀರ ಅಂತ ಅವ್ರದ್ದು ಡೈರೆಕ್ಟ್ ಮಾತು. ರಿಗಾರ್ಡಿಂಗ್ ಅನ್ಫೇರ್ ಮೀನ್ಸ್ ಅಂದ್ರೆ ಮುಂದೆ ಫ್ಯೂಚರ್ನಾಗ ಯಾರಾದರೂ ಹಿಂಗೆ ಕಂಡು ಬಂದ್ರೆ ಒಟ್ಟಲ್ಲಿ ಏನು ಹೇಳ್ತಾರಂದರೆ, ನಾವು ಭಾಳ ಸಾಚಾ ಇದ್ದೀವಿ, ಎಕ್ಸಾಮ್ ಭಾಳ ಟ್ರಾನ್ಸ್ಪರೆಂಟ್ ಕಂಡಕ್ಟ್ ಮಾಡೀವಿ, ಪಾರದರ್ಶಕವಾಗಿತ್ತಂದರೆ ಒಟ್ಟಾಗಿ ಎಲ್ಲಿನೂ ಏನು ಚೀಟಿಂಗ್ ಆಗಿಲ್ಲ, ಯಾವ ಪೇಪರ್ ಲೀಕ್ ಆಗಿಲ್ಲ, ಏನೂ ಆಗಿಲ್ಲ, ಕರೆಕ್ಟ್ ನಾವು ಮಾಡಿದ್ದೇವೆ. ಮುಂದೊಂದು ವೇಳೆ ಯಾವುದೋ ವಿದ್ಯಾರ್ಥಿ ಕಂಡು ಬಂದು ನಮಗೆ ಫ್ಯೂಚರ್ನಾಗ ಕಂಡು ಬಂತು ಅಂತಂದರೆ, ಅಥವಾ ಈಗ ಮಾಡಿರುವಂಥವ್ರು ಮುಂದೆ ಫ್ಯೂಚರ್ನಲ್ಲಿ ಕಂಡು ಬಂದರೂ ಸಹ ಅವ್ರಿಗೇನಪ್ಪ ಅಂತಂದರೆ ಯಾವುದೇ ರೀತಿ ಮುಂದೆ ಪರೀಕ್ಷೆ ಬರೆಯೋಕ್ಕಾಗಲ್ಲ. ಆಲ್ರೆಡಿ ಅವರು ಅನ್ಫೇರ್ ಮಾಡಿ ಓಕೆ ಆಲ್ರೆಡಿ ಸೀಟೆಲ್ಲ ತೊಗೊಂಡಿರ್ತಾರೆ, ಅವ್ರಿಗೆ ಡಿಬಾರ್ ಅವ್ರಿಗೇನು ಉಪಯೋಗನೇ ಇಲ್ಲಲ್ಲ ಈಗ. ಓಕೆ, ಸೊ ಅವ್ರು ಹೇಳೋದೇನಪ್ಪ ಅಂದರೆ ಮುಂದೆ ಆ್ಯಕ್ಷನ್ ತೊಗೋತೀವಿ. ಆ್ಯಕ್ಷನ್ ಅಂದ್ರೆ ಏನಿಲ್ಲ, ಮುಂದೆ ಪರೀಕ್ಷೆ ಬರೆಯೋಕೆ ಕೊಡಲ್ಲ, ಹಂಗೆ ಏನಂತ ಒಂದು ರೀಸನ್ಸ್ ಕೊಟ್ಟು ಲಾಸ್ಟಿಗೆ ಫೈನಲಿ ಅವರು ಮಾತುಗಳನ್ನು ಮುಗಿಸಿದ್ದಾರೆ. ಅಂದರೆ ಸ್ಟೇಟ್ಮೆಂಟ್ ಅಂದರೆ ನೋಟಿಫಿಕೇಶನ್ ಮೂಲಕ ತಿಳಿಸಿದ್ದಾರೆ. ಇದು ಆಯಿತು NTಗೆ ಸಂಬಂಧಪಟ್ಟ. ನಾವೀಗ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಡಿಸ್ಕಸ್ ಮಾಡೋಣ. ಸೊ ನಾವೇನಿದು ಡಿಫ್ರೆಂಟ್ ಸಿಸ್ಟಮ್ ನೋಡ್ತಾ ಇದ್ದೀವಿ. ಓಕೆ, ಇದೇನಪ್ಪ ಅಂದರೆ ಬೇರೆ ಒಂದು ಸ್ಟೇಟ್ಗಳ ಹಾವಳಿ, ಅಂದರೆ ಒಟ್ಟಾಗಿ ನಾರ್ತ್ ಇಂಡಿಯಾದ ಏನು ವಿದ್ಯಾರ್ಥಿಗಳು ಏನು ಅಂಕಗಳು ಬಂದಿದೆಯೋ ಆ ಒಂದು ಕಾರಣದಿಂದಾಗಿ ನಮ್ಮ ಹತ್ರ ಎಷ್ಟೊಂದು ಬೂಸ್ಟ್ ಆಗಿರ್ಬೋದು. ಓಕೆ, ನಮ್ಮ ಹತ್ರ ನಾವು ಎಲಿಜಿಬಿಲಿಟಿ ವಿದ್ಯಾರ್ಥಿಗಳ ಸಂಖ್ಯೆ ನೋಡಿದಾಗ ನಾರ್ಮಲಿ ಏನು ರೇಂಜ್ ಹೆಚ್ಚಿಗೆ ಆಗಬೇಕು ಅಷ್ಟೇ ರೇಂಜ್ ಆಗಿದೆ, ಏನೂ ಡಿಫ್ರೆನ್ಸ್ ಆ್ಯಕ್ಚುಲಿ ಇಲ್ಲ ಎಲಿಜಿಬಿಲಿಟಿ ಬಗ್ಗೆ ಮಾತಾಡಿದ್ರು ಸಹ. ಮತ್ತೇನು ನಾವೇನು ಅಬ್ಸರ್ವ್ ಮಾಡ್ತಾ ಇದ್ದೇವೆ, ನಾರ್ಮಲಿ ಎಷ್ಟಾಗಬೇಕು ಒಂದು ಕಾಲೇಜಲ್ಲಿ ನೋಡಿ, ಒಂದು ಲೈಕ್ 650+ ಜನ, ಒಂದು ವೇಳೆ 10 ಜನ ಬರ್ತಾಯಿದ್ರೆ, ಈ ಸಲ 12 ಜನ ಬಂದಿದ್ದಾರೆ. ಓಕೆ, ಒಟ್ಟಾಗಿ ಒಂದು ಗ್ರೋತ್ ಏನಿದೆ ನಮ್ಮ ಹತ್ರ ಸಿಸ್ಟಮೆಟಿಕ್ಲಿ ಆಗ್ತಾ ಇದೆ. ಸೊ ಹಾಗಾಗಿ ನಮ್ಮ ಹತ್ರ ಕಟ್ ಆಫ್ನಲ್ಲಿ ಅಷ್ಟೊಂದು ವೇರಿಯೇಷನ್ ಆಗೋದಿಲ್ಲ ಅಂತ ಅನ್ಕೋತೀನಿ. ಈಗ 10,000ರಿಂದ 15,000 ರ್ಯಾಂಕಿಂಗ್ ತೊಗೊಂಡ್ರೆ 10ರಿಂದ 15,000 ಇನ್ ಬಿಟ್ವೀನ್ ಕರ್ನಾಟಕಕ್ಕಿಂತ ಜಾಸ್ತಿ ನಾನ್ ಕರ್ನಾಟಕ ಜನನೇ ನಾನ್ ಕರ್ನಾಟಕ ವಿದ್ಯಾರ್ಥಿಗಳು ಭಾಳ ಜನ ಇದ್ದಾರೆ. ಸೊ ಯಾವಾಗ ಇದ್ರ ಬಗ್ಗೆ ಪರ್ಫೆಕ್ಟಾಗಿ ಒಂದು ಐಡಿಯಾ ಬರುತ್ತೆ ಅಂದರೆ, ಈಗ ಭಾಳ ಬೇಗನೆ NT ಏನು ಮಾಡ್ತಪ್ಪ ಅಂದರೆ ಎಲ್ಲ ಸ್ಟೇಟ್ನ ಅಥಾರಿಟಿಗೆ ಪರ್ಟಿಕ್ಯುಲರ್ ಮೆಂಬರಿಗೆ ಕರೀತಾರೆ, ಬನ್ನಿ ನಿಮ್ಮ ಸ್ಟೇಟ್ ಡಾಟಾನ ತೆಗೆದುಕೊಂಡು ಹೋಗಿ ಅಂತ ಹೇಳಿ. ಸೊ ನಮ್ಮ KEಯಿಂದ ಸಹ ಹೋಗಿ ಅಲ್ಲಿ ಒಂದು ಪೆನ್ಡ್ರೈವ್ ಮೂಲಕ ಅದನ್ನು ತೆಗೆದುಕೊಂಡು ಬಂದು ಇಲ್ಲಿ ಸಾಫ್ಟ್ವೇರ್ನಲ್ಲಿ ಡಂಪ್ ಮಾಡ್ತಾರೆ. ಸೊ ಅವಾಗೇನಾಗುತ್ತೆ, ಆಮೇಲೆ ಒಂದು ನೋಟಿಫಿಕೇಶನ್ ಕೊಡ್ತಾರೆ ಕರ್ನಾಟಕದಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ರೋಲ್ ನಂಬರ್ ಮಾರ್ಕ್ಸ್ ಎಂಟ್ರಿ ಮಾಡಿ ಅಂತ. ಬಟ್ ನೀವು ರೋಲ್ ನಂಬರ್ ಎಂಟ್ರಿ ಮಾಡಿದ್ರೆ ಆಟೋಮೆಟಿಕ್ಲಿ ಫೆಚ್ ಆಗುತ್ತೆ, ಯಾಕಂದರೆ ಆಲ್ರೆಡಿ ಫೀಲ್ಡ್ ಆಗಿರುತ್ತೆ ಆಲ್ರೆಡಿ. ಓಕೆ, ಯಾಕಂದರೆ ಆಟೋಮೆಟಿಕ್ಲಿ ಎಕ್ಸ್ಟ್ರಾಕ್ಟ್ ಆಗುತ್ತೆ, ಫೆಚ್ ಆಗುತ್ತೆ. ಇಲ್ಲಪ್ಪ ಅಂದ್ರೆ ವಿದ್ಯಾರ್ಥಿಗಳು ಏನು ಮಾಡೋ ಸಾಧ್ಯತೆ ಇರುತ್ತೆ, ಅವ್ರದ್ದೇ ಒಂದು ರ್ಯಾಂಕಿಂಗ್ ಹಾಕಿ ಪೂರ್ತಿ ಸಿಸ್ಟಮ್ ಖರಾಬ್ ಮಾಡುವಂಥ ಸಾಧ್ಯತೆ ಕಾಮನ್ಲಿ ಇರುತ್ತೆ. ಮಕ್ಕಳಿಗೆ ಗೊತ್ತಾಗೋದಿಲ್ಲ, ಟೆನ್ಷನ್ ಎಲ್ಲ ಮಾಡ್ತಾರೆ, ಸೈಬರ್ ಸೆಂಟ್ರಲ್ಲಿ ತಪ್ಪಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೊದಲನೇ ಅಲ್ಲಿ ಇನ್ಫಾರ್ಮೇಷನ್ ಆಲ್ರೆಡಿ ಫೀಡ್ ಮಾಡಿರ್ತಾರೆ. ಸೊ ನಂತರ ನೀವು ರೋಲ್ ನಂಬರ್ ಎಂಟ್ರಿ ಮಾಡಿದ ನಂತರ ತಕ್ಷಣ ಏನಪ್ಪ ಅಂದರೆ ಅದು ಫೆಚ್ ಆಗುತ್ತೆ. ಓಕೆ, ಆ ಒಂದು ಮಾಹಿತಿ ಬಂದ ನಂತರ ನಿಮಗೆ ಅವರು ಯೂಸಲಿ PDF ಬಿಡಬೇಕು. ಈ ವರ್ಷ ಏನು ಲಾಸ್ಟ್ ಟೈಮ್ ಡೈರೆಕ್ಟರ್ ಏನಿದ್ರು ಅವ್ರು ಬಂದಾಗಲಿಂದ ಒಟ್ಟಾಗಿ ಯಾವುದೇ ರೀತಿ ಪರ್ಟಿಕ್ಯುಲರ್ಲಿ ಮಾಹಿತಿನ ಹೊಂಟವರು ವೆಬ್ಸೈಟಲ್ಲಿ ಡಿಸ್ಪ್ಲೇ ಮಾಡ್ತಿರಲಿಲ್ಲ. ಬಟ್ ಅಲ್ಲಿ ಮಾಡ್ತಿರಲಿಲ್ಲ. ಬಟ್ ಭಾಳ ಜನ ಏನು ಬ್ರೋಕರ್ ಇರ್ತಾರೆ ನೋಡಿ, ನಿಮಗೇನು ಫೋನ್ಸ್ ಬರ್ತವೆ ನೋಡಿ, ಓಕೆ, ಅವ್ರಿಗೆ ಮಾತ್ರ ಡಾಟಾ ಎಲ್ಲ ಲೀಕ್ ಆಗಿರುತ್ತೆ ನೋಡಿ. NTಲಿಂದನೂ ಲೀಕ್ ಆಗುತ್ತೆ, KEಯಿಂದನೂ ಸಹ ಲೀಕ್ ಆಗುತ್ತೆ. ಇವ್ರು ನಿಮಗೆ ಫೋನ್ ಮಾಡಿ ನಿಮ್ಮ ಹೆಸರು, ನಿಮ್ಮ ಫಾದರ್ ನೇಮು, ನಿಮ್ಮ ಮಾರ್ಕ್ಸ್ ಎಲ್ಲ ಡೀಟೇಲ್ ಆಗಿ ಭಾಳ ಜನ ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು, ಫೋನ್ಸ್ ಬರ್ತವೆ, ನಿಮ್ಗೆ ಅಷ್ಟು ಲಕ್ಷ ಸೀಟ್ ಕೊಡ್ತೀವಿ ಅಂತ. ಅವ್ರಿಗೆ ಆ್ಯಕ್ಚುಲಿ ಡಾಟಾ ಕೊಡೋದೇ ಐ ಥಿಂಕ್ KEಯಿಂದನೇ ಹೋಗ್ಬೇಕಲ್ಲ, ಯಾಕಂದರೆ
ಎಲ್ಲ ಕರ್ನಾಟಕ ವಿದ್ಯಾರ್ಥಿಗಳ ಮಾಹಿತಿ ಅವ್ರ ಹತ್ರ ಇರುತ್ತೆ. ಎನ್ ಟಿ ಎಲ್ಲಿಂದನೂ ಲೀಕ್ ಆಗುತ್ತೆ, ಮತ್ತು ಆಮೇಲೆ ಕೆ ಇಂದನೂ ಸಹ ಯೂಸಲಿ ಲೀಕ್ ಆಗುತ್ತೆ. ಇಲ್ಲಾಂದರೆ ನಿಮ್ಗೆ ಅಷ್ಟೊಂದು ಫೋನ್ ಯಾಕೆ ಬರುತ್ತೆ, ನಿಮಗೆ ಮಾರ್ಕ್ಸ್ ಹೇಳ್ತಾರೆ, ನಿಮ್ಮ ಮಾರ್ಕ್ಸ್ ಎಷ್ಟಿದೆ, ನಿಮ್ಮ ಕ್ಯಾಟಗರಿ ಇದೆ, ನಿಮ್ಮ ಲಿಂಗ್ವಿಸ್ಟಿಕ್ ಇದೆ, ಸ್ಪೆಷಲ್ ಲಿಂಗ್ವಿಸ್ಟಿಕ್ ರಿಲಿಜಿಯಸ್ಸಿಗೆ ಭಾಳ ಟಾರ್ಗೆಟ್ ಮಾಡ್ತಾರೆ ಅವರು. ಓಕೆ, ಇದೆಲ್ಲ ಡಾಟಾ ಎಲ್ಲಿಂದ ಬರುತ್ತೆ, ಅವ್ರಿಗೆ ಕೊಡ್ತಾರೆ. ಬಟ್ ಅವರು ಏನಂತಾರೆ ಕೆ ಇನಲ್ಲಿ ಯೂಸಲಿ ಡಿಸ್ಪ್ಲೇ ಮಾಡೋದಿಲ್ಲ. ಬಟ್ ಈ ವರ್ಷ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಸ್ವಲ್ಪ ಅಂದರೆ ಅದು ಮಾಡಿಲ್ಲ ಅಂತಂದರೆ ನಮ್ಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಅದು ಕರೆಕ್ಟಾಗಿ ನಮಗೆ ಗೊತ್ತೇ ಆಗೋದಿಲ್ಲ ಕಟ್ ಆಫ್ ಏನಾಗುತ್ತೆ ಅಂತ. ಓಕೆ, ಸೊ ಅನ್ಕೋತೀನಿ ಈ ಒಂದು ಮಾರ್ಕ್ಸ್ ಎಂಟ್ರಿ ಪ್ರೊಸೆಸ್ ಮುಗಿದ ನಂತರ ಅವರು ಡಿಸ್ಪ್ಲೇ ಮಾಡ್ತಾರೆ. ಓಕೆ, ಸೊ ಯಾವೆಲ್ಲ ವಿದ್ಯಾರ್ಥಿಗಳು ಮಾರ್ಕ್ಸ್ ಎಷ್ಟಿದೆ, ಕ್ಯಾಟಗರಿ ಏನಿದೆ, ಸೊ ಡೀಟೇಲ್ ಇನ್ಫಾರ್ಮೇಷನ್ ಅವ್ರು ಪಿ ಡಿ ಎಫ್ ಮೊದಲೇನು ಕೊಡ್ತಾಯಿದ್ರು, ಸೊ ಅದೇ ರೀತಿ ಕೊಟ್ಟರೆ ಇದು ಯೂಸ್ಫುಲ್ ಅಂತ ನನ್ನ ಅನಿಸಿಕೆ. ಓಕೆ, ಸೊ ಎನಿವೆ ಒಟ್ಟಾಗಿ ದಯವಿಟ್ಟು ಸಮಾಧಾನದಿರಿ. ವಾಟ್ ಎವರ್ ದ ರ್ಯಾಂಕಿಂಗ್, ಓಕೆ, ಕರ್ನಾಟಕದಲ್ಲಿ ಏನು ರೇಂಜ್ ಆಗಬೇಕು ಅದೇ ಒಂದು ಸಿಸ್ಟಮೆಟಿಕ್ ವೇನಲ್ಲಿ ಗ್ರೋತ್ ಆಗ್ತದೆ ವಿನಃ ಅಷ್ಟೊಂದು ಆಗೋದಿಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಅಷ್ಟು ಜನ ಟಾಪರ್ಸ್, ಅಷ್ಟೊಂದು ಜನ ಅನ್ಫೇರ್ ನಮ್ಮಲ್ಲಿ ಕರ್ನಾಟಕದಲ್ಲಿ ಆಗಿಲ್ಲ ಅಂತ ನನ್ನ ಅನಿಸಿಕೆ ಇದೆ. ಓಕೆ, ದಯವಿಟ್ಟು ವೇಟ್ ಮಾಡಿ. ಎಲ್ಲಿವರೆಗೂ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಕರ್ನಾಟಕದಲ್ಲಿ ಕರ್ನಾಟಕ ವಿದ್ಯಾರ್ಥಿಗಳು ಎಷ್ಟು ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರು ಅದ್ರ ಸಂಪೂರ್ಣ ಮಾಹಿತಿ ಬರೋವರೆಗೂ ನಮಗೆ ಅದು ಐಡಿಯಾ ಬರೋದಿಲ್ಲ. ಹಾಂ, ನನಗೆ ಗ್ಯಾರಂಟಿ ಇದೆ ಅಲ್ಲಿ ಏನು ರ್ಯಾಂಕಿಂಗ್ ನಾವೇ ಇಷ್ಟೊಂದು ಡಿಫ್ರೆನ್ಸ್ ಅಷ್ಟೊಂದು ಡಿಫ್ರೆನ್ಸ್ ಪ್ರಕಾರ ಅಷ್ಟೊಂದು ಕಟ್ ಆಫ್ ನಮ್ಮ ಹತ್ರ ಹೋಗೋದಿಲ್ಲ. ಓಕೆ, ನಮ್ಮ ಹತ್ರ ಹೋಗೋದಿಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ನಾವೆಷ್ಟೊಂದು ಥೌಸಂಡ್ಸ್ ಆಫ್ ವಿದ್ಯಾರ್ಥಿಗಳದ್ದೇನು ನೋಡ್ತಾ ಇದ್ದೀವೋ, ಸೊ ಆ ಲೆವೆಲ್ ಹೈ ಇಲ್ಲ. ಸೊ ಏನಾಗಬೇಕು ಪ್ರತಿ ವರ್ಷ ಅಷ್ಟೇ ಹೈ ಆಗ್ತಾಯಿದೆ. ಕಾಲೇಜುಗಳ ಒಂದು ಪರ್ಫಾರ್ಮೆನ್ಸ್ ನೋಡಿದಾಗೂ ಕೆಲವು ಕಾಲೇಜುಗಳು ಹೈ ಆಗಿರ್ಬೋದು, ಒಳ್ಳೆ ಒಂದು ರ್ಯಾಂಕ್ ಬಂದಿರ್ಬೋದಿಲ್ಲ ಅಂತಿಲ್ಲ. ಬಟ್ ನಾರ್ಮಲಿ ಎಲ್ಲ ವಿದ್ಯಾರ್ಥಿಗಳು ಎವರೇಜ್ ಈ ಸಲ 701 ಬಂದರೆ ಇನ್ನು ನೆಕ್ಸ್ಟ್ ಈ ವರ್ಷ ಏನಪ್ಪ ಅಂದರೆ 3 ಬಂದಿದೆ. ಈ ರೀತಿ ವೇರಿಯೇಷನ್ ಆಗಿದೆ. ಕಟ್ ಆಫ್ ಹೈ ಆಗುತ್ತೆ, ಬಟ್ ಭಾಳಷ್ಟು ಹೈ ಆಗೋದಿಲ್ಲ ಅಂತ ನಾನು ಅನಿಸಿಕೆ. ಅದು ಕನ್ನಡ ರೂರಲ್ ಎಚ್ ಕೆ ರೀಸನ್ ನಾರ್ಮಲಿ ಆ್ಯಸ್ ಯೂಸಲ್ ಅವರು ಬೆನಿಫಿಟ್ ಪಡ್ಕೊಳ್ತಾರೆ. ಅದು ಮಾರ್ಕ್ಸ್ನ ಕನ್ಸಿಡರ್ ಮಾಡಿ ಈಗ, ಯಾಕಂದರೆ ರ್ಯಾಂಕಿಂಗ್ ಬೇಡ, ಅಲ್ಲಿ ರ್ಯಾಂಕಿಂಗ್ ನಾವು ಕನ್ಸಿಡರ್ ಮಾಡಿದಾಗ ನಾನ್ ಕರ್ನಾಟಕ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಮಾರ್ಕ್ಸ್ ಕನ್ಸಿಡರ್ ಮಾಡಿ, ಅಥವಾ ಲಾಸ್ಟ್ ಟೈಮ್ ಹೇಳಿದ್ನಲ್ಲ 530 ಅಂದರೆ ಈ ಸಲ ಬೇಕಾದರೆ 550, 555 ಬೇಕಾದ್ರೂ ಕನ್ಸಿಡರ್ ಮಾಡ್ಕೊಳ್ಳಿ. ಒಂದು 25-30 ಮಾರ್ಕ್ಸ್ವರೆಗೂ ಬೇಕಾದರೆ ರೈಸ್ ಮಾಡ್ಕೊಳ್ಳಿ, ಸಮಸ್ಯೆ ಇಲ್ಲ. ಒಟ್ಟಾಗಿ ಅಷ್ಟೊಂದು ಆಗೋದಿಲ್ಲ ಅಂತ ನನ್ನ ಅನಿಸಿಕೆ. ಕ್ಲಿಯರ್ ಐಡಿಯಾ ನಿಮಗೆ ರಿಸಲ್ಟ್ ಬಂದಾಗ ಅಂದರೆ ಪಿ ಡಿ ಎಫ್ ಬಂದಾಗೆ ಗೊತ್ತಾಗುತ್ತೆ. ಎನಿವೆ ಏನೇ ಅಪ್ಡೇಟ್ ಬಂದರೂ ಸಹ ನೀಡ್ತಾ ಇರ್ತೇನೆ. ಓಕೆ, ಚಾನಲ್ ಚೆನ್ನಾಗಿ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಮ್ಯಾಕ್ಸಿಮಮ್ ನನಗೆ ದಯವಿಟ್ಟು ಶೇರ್ ಮಾಡಿ. ಮತ್ತು ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.